ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಫ್ರೆಂಡ್ಸ್, ನಾನು ನಿನ್ನೆ ಬೇಳೆ ಕಡುಬು ಮಾಡಿದ್ದೆ ಅಂತ ಹೇಳಿದ್ನಲ್ವಾ, ಹಬ್ಬದ ಸ್ಪೆಷಲು. ಸೊ ಅದೇ ಊರನ್ನ ಉಳಿದಿತ್ತು ಫ್ರೆಂಡ್ಸ್, ಬೇಳೆ ಊರನ್ನ ನೋಡ್ಕೊಳ್ಳಿ. ಇಲ್ಲಿ ನಾನು ನಿನ್ನೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು. ಸೊ ಇವಾಗ ಅದಕ್ಕೆ ನಿನ್ನೆ ಬೇಳೆ ಕಡುಬು ಮಾಡಿದ್ನಲ್ವ, ಇವಾಗ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಓಕೆನಾ? ಮತ್ತು ಫ್ರೆಂಡ್ಸ್, ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಇವತ್ತು ಸಂಡೇ? ಕೆಲವ್ರ ಮನೇಲಿ ಮಾಡ್ತಾರೆ, ಕೆಲವ್ರ ಮನೇಲಿ ಗಣಪತಿ ಹೋಗೋ ಗಂಟ ಏನೂ ಮಾಡಲ್ಲ. ಸೊ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ನಾವು ಗಣಪತಿನ ಕಳಿಸೋ ಗಂಟ ಕೂಡ ಏನೂ ಮಾಡಲ್ಲ. ಮತ್ತು ಫ್ರೆಂಡ್ಸ್, ಏನು ಮಾಡ್ತಾಯಿದ್ದೀರಾ ಎಲ್ಲರೂ? ಹೆಂಗೆ ನಡೀತು ನಿನ್ನೆ ಗಣಪತಿ ಹಬ್ಬ? ನಮ್ಮದಂತೂ ಸೂಪರಾಗಿ ನಡೀತು, ತುಂಬ ಎಂಜಾಯ್ ಮಾಡ್ತೀವಿ ನಾವಂತೂ. ಸೊ ಇವಾಗ ನೋಡ್ಕೊಳ್ಳಿ, ನಾನು ಒಬ್ಬಟ್ಟು ಮಾಡ್ತಿದ್ದೀನಿ. ಬೇಳೆ ಇದು ಈ ಥರ ನಾವು ಊರನ್ನ ಮಾಡಿ ಫ್ರಿಜ್ಜಲ್ಲಿ ಇರೋದ್ರಿಂದ ಒಂದು 3-4 ದಿನ ಚೆನ್ನಾಗಿರ್ಬೋದು ಫ್ರೆಂಡ್ಸ್. ಆಮೇಲೆ ಕೆಡುತ್ತಲ್ವ, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತು ಟಿಫಿನ್ಗೆ ಇದನ್ನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಕಟ್ಕೊಂಡಿದ್ದೀನಿ ನಾನು. ಆಮೇಲೆ ಮೇಲ್ಗಡೆ ಕವರ್ ಹಾಕ್ಬಿಟ್ಟು ಉಜ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಬ್ಬಟ್ಟನ್ನ ಲಟ್ಸಿಲ್ಲ, ನಾನು ಲಟ್ಸೋದಿಲ್ಲ. ಯಾಕಂದರೆ ಲಟ್ಸೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಹಂಚು ಕಾಯೋಕ್ಕಿಟ್ಟಿದ್ದೀನಿ, ಹಂಚು ಕೂಡ ಕಾದಿದೆ. ಸೊ ಇವಾಗ ನಾವಿಲ್ಲಿ ಒಬ್ಬಟ್ಟು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ತೋರಿಸ್ಬೇಡ ಫ್ರೆಂಡ್ಸ್, ನೋಡ್ಕೊಳ್ಳಿ, ನಾವು ಇನ್ನೊಂದು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನು ಎರಡನೇ ಒಬ್ಬಟ್ಟನ್ನ ತಟ್ಕೊತಿದ್ದೀನಿ ಇಲ್ಲಿ. ಕೈಗೆ ಹತ್ತಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ಹದ ಚೆನ್ನಾಗಿದ್ದರೆ ನಮಗೆ ಊರನ್ನ, ಆಮೇಲೆ ಕಣಕ ಹದ ಚೆನ್ನಾಗಿದ್ದರೆ ಒಬ್ಬಟ್ಟು ತುಂಬ ಅಂದರೆ ತುಂಬ ಸಾಫ್ಟಾಗಿ, ಆಮೇಲೆ ತುಂಬ ನೀಟಾಗಿ ಬರ್ತಾವೆ ಫ್ರೆಂಡ್ಸ್. ಲಟ್ಸೋದ್ರಿಂದ ಟೈಮ್ ಹಿಡಿಯುತ್ತೆ. ಸೊ ಅದ್ರ ಸಲುವಾಗಿ ನಾವು ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ಒಬ್ಬಟ್ಟು ಮಾಡ್ಕೋಬೋದು ಫ್ರೆಂಡ್ಸ್, ಅಷ್ಟೊಂದೇನು ಟೈಮ್ ಹಿಡಿಯಲ್ಲ. ಸೊ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗಿಂತ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ತುಪ್ಪನ ಮನೇಲಿ ತಿನ್ನಬೇಕಾದ್ರೆ ಹಾಕ್ಕೋತೀವಿ ನಾವು. ಸೊ ಅದ್ರ ಸಲುವಾಗಿ ಎಣ್ಣೆನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಸ್ಟಾರ್ಟ್ ಮಾಡಿ ನೋಡಿ, ಈ ಥರ ವಾವ್ ಸೂಪರಾಗಿ ಬರ್ತಾಯಿದೆ. ಆಮೇಲೆ ಫಸ್ಟಾಗಿ ಒಬ್ಬಟ್ಟು ಮಾಡ್ತಾ ಇರ್ತೀರ ನೋಡಿ ಫ್ರೆಂಡ್ಸ್, ಅಂದರೆ ಈಗೀಗ ಕಲಿತಾ ಇರ್ತೀರ ನೋಡಿ, ಅಂಥವರು ಕೂಡ ಈ ಪೇಪರ್ ಕವರ್ ಮೇಲೆ ಲಟ್ಸೋದು ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಅದು. ಯಾಕಂದರೆ ಅದು ಲಟ್ಸೋದೇಂತ ಇರೋಲ್ಲ, ಎಂಥದ್ದು ಇರೋಲ್ಲ. ಸೊ ಅದು ಕವರ್ ಮೇಲೆ ಹಾಕಿ ಸ್ವಲ್ಪ ನಾವು ಕೈಯಿಂದ ಪ್ರೆಸ್ ಮಾಡ್ಕೊಳ್ಳೋದಲ್ವ, ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇವಾಗ ನಾನು 3ನೇ ಒಬ್ಬಟ್ಟು ರೆಡಿ ಮಾಡ್ಕೊತಿದ್ದೀನಿ.
ಆಮೇಲೆ ಒಬ್ಬಟ್ಟಿಗೆ ನಾವು ಎಷ್ಟು ಎಣ್ಣೆ ಬಳಸ್ತೀವ ಫ್ರೆಂಡ್ಸ್ ಅಷ್ಟು ಸ್ಮೂತಾಗಿ ಬರ್ತವೆ ಒಬ್ಬಟ್ಟು. ಫ್ರೆಂಡ್ಸ್ ನೋಡಿ, ಒಂದು ಸೈಡ್ ಬೆಂದಾಯಿತು. ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೊತಿದ್ದೀನಿ. ಸೇಮ್ ಪ್ರಾಸೆಸ್ಸು ಫ್ರೆಂಡ್ಸ್. ಕವರ್ ಹಾಕ್ಕೊಳ್ಳೋದು, ಒತ್ತಾ ಇರೋದು, ಪ್ರೆಸ್ ಮಾಡ್ತಾ ಇರೋದು ಕೈಯಿಂದ. ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್. ಒಬ್ಬಟ್ಟಲ್ಲಿ ಕೂಡ ಬೇಜಾನ ಇದ್ದಾವೆ ಫ್ರೆಂಡ್ಸ್, ತುಂಬ ಥರದ್ದಿದ್ದಾವೆ. ಶೇಂಗಾ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮಾಡ್ತೀರ ಬಿಡಿ, ಗೊತ್ತು ಎಲ್ರಿಗೂ. ಶೇಂಗಾ ಒಬ್ಬಟ್ಟು, ಆಮೇಲೆ ಕಾಯಿ ಒಬ್ಬಟ್ಟು, ಕೊಬ್ಬರಿ ಒಬ್ಬಟ್ಟು, ಆಮೇಲೆ ಗೆಣಸಿಂದನೂ ಒಬ್ಬಟ್ಟು ಮಾಡ್ತಾರೆ. ಅದು ಗೆಣಸದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಬ್ಬಟ್ಟು. ಅದೇ ಅದು ವಾಯು ಜಾಸ್ತಿ ತಿನ್ನಬಾರ್ದು ಅಂತಾರೆ, ಗೆಣಸು ಆಲೂಗಡ್ಡೆ. ಅದ್ರ ಸಲುವಾಗಿ ನೋಡಿ ಫ್ರೆಂಡ್ಸ್, ಯಾವ ತೊಂದರೆ ತಾಪತ್ರ ಏನು ಇರೋಲ್ಲ ನೋಡಿ, ಎಷ್ಟು ನೀಟಾಗಿ ಬರುತ್ತೆ ನೋಡಿ. ನಾವೇನು ಕೈ ಸುಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಥರ ಮೇಲೆ ಇಟ್ಕೊಂಡ್ರೆ ಒಬ್ಬಟ್ಟು ನಾವು ಹದ ಚೆನ್ನಾಗಿ ಹಾಕಿದ್ದೀವಪ್ಪ ಅಂದರೆ ಒಬ್ಬಟ್ಟು ನೀಟಾಗಿ ಈ ಥರ ಜಾರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಕ್ಯೂಟಾಗಿ ಜಾರ್ತಾ ಇದೆ ಅದು ಅಲ್ವಾ. ನಿಧಾನಕ್ಕೆ ಬಿಟ್ಕೊಳ್ಳಿ, ಪರವಾಗಿಲ್ಲ. ಉರಿ ಕಡಿಮೆ ಇಟ್ಕೊಂಡು ಹೊಸದಾಗಿ ಮಾಡೋರಿಗೆ ಒಂದು ಮಾಡೋಕ್ಕೆ ಹಿಂಸೆ ಆಗುತ್ತಲ್ವ, ನಿಧಾನಕ್ಕೆ ಬಿಟ್ಕೊಳ್ಳಿ, ಪರವಾಗಿಲ್ಲ. ಫ್ರೆಂಡ್ಸ್ ನೋಡಿ, ಒಬ್ಬಟ್ಟು ರೆಡಿ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ತುಪ್ಪ ಹಾಕ್ತಾಯಿದ್ದೀನಿ ಒಬ್ಬಟ್ಟು ಮೇಲೆ, ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ. ಫ್ರೆಂಡ್ಸ್, ನಾವು ಮನೇಲಿ ಬಳಸೋದು ನಂದಿನಿ ತುಪ್ಪ ಫ್ರೆಂಡ್ಸ್, ಪ್ಯೂರ್ ಹಸುವಿನ ತುಪ್ಪ ಇದು. ನಮ್ಮ KMF ಅವರು ತಯಾರು ಮಾಡಿರೋ ತುಪ್ಪ ಇದು. ಸೂಪರಾಗಿರುತ್ತೆ. ಇದ್ರದ್ದು ಪ್ರಾಡಕ್ಟ್ ಯಾವುದೇ ಆಗಲಿ, ನಂದಿನಿ ಹಾಲು, ನಂದಿನಿ ಮೊಸರು, ಮಜ್ಜಿಗೆ, ಆಮೇಲೆ ನಂದಿನಿ ತುಪ್ಪ ಸೂಪರಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಬಾಯ್ ಫ್ರೆಂಡ್ಸ್, ಸರ್ವೇ ಜನ ಸುಖಿನೋ ಭವಂತು.